ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಯೇ ಇಲ್ಲ, ನನಗೆ ಟಿಕೆಟ್ ಕೊಡಲಿಲ್ಲ ಎಂಬ ಬೇಜಾರಿನಲ್ಲಿ ಇದ್ದೆ. ಮಲ್ಲಣ್ಣ ಆಗ್ಲಿ ಬೇರೆ ಯಾರೇ ಆಗ್ಲಿ ಬಂದು ಮಾತಾಡಿಸಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ನಾನು ಯಾವತ್ತೂ ಬೇಜಾರಾಗಿಲ್ಲ. ಮಲ್ಲಣ್ಣ ಆಗ್ಲಿ ಬೇರೆ ಯಾರೇ ಆಗ್ಲಿ ಬಂದು ಮಾತಾಡ್ಸಿದ್ರ, ಪ್ರಚಾರಕ್ಕೆ ನನ್ನ ಬೇಕಂತಲೇ ಗಣನೆ ಮಾಡಿದ್ರು. ಹೀಗಾಗಿ ನಾನು ಪ್ರಚಾರಕ್ಕೆ ಹೋಗ್ಲಿಲ್ಲ. ನನಗೂ ಸ್ವಾಭಿಮಾನ ಇದೆ. ನನ್ನ ಆರೋಗ್ಯ ಬೇರೆ ಕೈ ಕೊಟ್ಟಿತ್ತು, ಹೀಗಾಗಿ ಜನರ ಮಧ್ಯೆ ಹೋಗ್ಲಿಲ್ಲ. ನನ್ನ ಇತಿಮಿತಿಯಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದೇನೆ. ಆದರೆ ನಮ್ಮ ಪಕ್ಷದ ಒಳಗೆ ಗುಂಪುಗಾರಿಕೆ ಇದೆ. ನನ್ನ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡಲಾಗಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಈಗಲೂ ಹೇಳ್ತೇನೆ, ನಾನು ಪಕ್ಷ ನಿಷ್ಠೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಅಶ್ವವೇಗ ನ್ಯೂಸ್ ಜೊತೆ ತಮ್ಮ ನೋವು ಹಂಚಿಕೊಂಡ ಅಬ್ದುಲ್ ಜಬ್ಬಾರ್. ನಾನು ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಯೇ ಇಲ್ಲ. ನನಗೆ ಟಿಕೆಟ್ ಕೊಡ್ಲಿಲ್ಲ ಎಂಬ ಬೇಜಾರಿತ್ತು. ಮಲ್ಲಣ್ಣ ಆಗ್ಲಿ ಬೇರೆ ಯಾರೇ ಆಗ್ಲಿ ಬಂದು ಮಾತಾಡ್ಸಿದ್ರ, ಪ್ರಚಾರಕ್ಕೆ ನನ್ನನ್ನ ಬೇಕಂತಲೇ ಕಡೆಗಣನೆ ಮಾಡಿದ್ರು. ಯಾರು ಕರೀಲಿಲ್ಲ, ಹೀಗಾಗಿ ನಾನು ಪ್ರಚಾರಕ್ಕೆ ಹೋಗ್ಲಿಲ್ಲ. ನನಗೂ ಸ್ವಾಭಿಮಾನ ಇದೆ. ನನ್ನ ಆರೋಗ್ಯ ಬೇರೆ ಕೈ ಕೊಟ್ಟಿತ್ತು, ಹೀಗಾಗಿ ಜನರ ಮಧ್ಯೆ ಹೋಗ್ಲಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಎಸ್ ನೋಡಿ, ಈಗಾಗಲೇ ಏನು ಅಬ್ದುಲ್ ಜಬ್ಬಾರ್ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಯಾವುದೇ ರೀತಿಯಾಗಿ ಪ್ರಚಾರಕ್ಕೆ ಬಂದಿಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ಪಕ್ಷ ನಿಷ್ಠೆ ಅನ್ನೋದಿಲ್ಲ, ಕರ್ತವ್ಯ ಲೋಪ ಆಗಿದೆ, ಯಾರು ಕೂಡ ಸರಿಯಾದ ರೀತಿಯಲ್ಲಿ ಪಕ್ಷ ಏನ್ ಹೇಳುತ್ತೋ ಅದನ್ನ ನಡೆಸ್ಕೊಂಡು ಹೋಗಿಲ್ಲ. ಬಟ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಅಬ್ದುಲ್ ಜಬ್ಬಾರ್ ಹೇಳ್ತಾರೆ, ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತ ಬೇಜಾರಿತ್ತು. ಆ ಬೇಜಾರಿದ್ರು ಸಹಿತ ಯಾರಾದ್ರೂ ಒಬ್ರು ಮಾತನಾಡುವಂತ ಪ್ರಯತ್ನ ಮಾಡಿದ್ರ? ಈಗ ನೋಡಿ, ಸಾದಿಕ್ ಪೈಲ್ವಾನ್ ಬಂಡಾಯ ಶಮನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕರೆಸಿ ಮಾತನಾಡಿದ್ರು. ರಿಜ್ವಾನ್ ಅರ್ಷದ್ ಸಾದಿಕ್ ಪೈಲ್ವಾನ್ ಮನೆಗೂ ಹೋಗಿದ್ರು. ಆದ್ರೆ ನನಗೂ ಸಹಿತ ಬೇಜಾರಿಗಿತ್ತು. ನಮಗೂ ಸ್ವಾಭಿಮಾನ ಅನ್ನೋದಿದೆ. ಯಾರಾದ್ರೂ ಮಾತನಾಡುವಂತ ಪ್ರಯತ್ನ ಮಾಡಲಿಲ್ಲ ನನಗೆ ಅಂತ ಅಬ್ದುಲ್ ಜಬ್ಬಾರ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಪಕ್ಷದ ಒಳಗೆ ಗುಂಪುಗಾರಿಕೆ ಇದೆ, ನನ್ನ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಯಾರು ಷಡ್ಯಂತ್ರ ಮಾಡಿದ್ರು? ಪಕ್ಷದ ಒಳಗೆ ಗುಂಪುಗಾರಿಕೆ ಎಲ್ಲೆಲ್ಲಿದೆ? ಯಾವ ಗುಂಪುಗಾರಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಬ್ದುಲ್ ಜಬ್ಬಾರ್? ಡಿಕೆ ಶಿವಕುಮಾರ್ ಬಣದ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ. ಹೀಗಾಗಿ ಬೇಕಂತಲೇ ಷಡ್ಯಂತ್ರವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಷಡ್ಯಂತ್ರಕ್ಕೆ ಹೈಕಮಾಂಡ್ ಒಪ್ಕೊಂತ, ಹೈಕಮಾಂಡ್ ಸರಿಯಾದ ರೀತಿಯಾಗಿ ಪರಿಗಣಿಸ್ಲಿಲ್ವಾ ಅನ್ನುವಂಥದ್ದು. ದಾವಣಗೆರೆ ದಂಗಲ್ ನಿಜಕ್ಕೂ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆಯಾ? ಮುಸ್ಲಿಂ ಮತಗಳು ದೊಡ್ಡ ಪ್ರಮಾಣದಲ್ಲಿ ಚದುರು ಹೋಗಿದ್ದೀವಿ. ದಾವಣಗೆರೆ ದಂಗಲ್ ನಿಜಕ್ಕೂ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆಯಾ? ಮುಸ್ಲಿಂ ಮತಗಳು ದೊಡ್ಡ ಪ್ರಮಾಣದಲ್ಲಿ ಚದುರು ಹೋಗಿವೆಯಾ? ಎಸ್ಡಿಪಿಐ ಪಕ್ಷೇತರರಿಗೆ ಕಾಂಗ್ರೆಸ್ ಮುಖಂಡರ ಫಂಡಿಂಗ್ ನಿಜಾನ? ಹಾಗಾದ್ರೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಗೆ ಹೆಚ್ಚು ಮತ ಹೋಗಿದ್ಯಾ? ಇನ್ನೋರ್ವ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಯು ಸಾಕಷ್ಟು ಮತ ಕಿತ್ತಿದಾರ? 85,000ದಷ್ಟಿರುವ ಮುಸ್ಲಿಂ ಮತಗಳು ಸಾರಸಗಟವಾಗಿ ಹಂಚಿಕೆ ಆಗಿದೆಯಾ? ಉಪಚುನಾವಣೆಯಲ್ಲಿ ಸಮರ್ಥ ಶಾಮನೂರು ಗೆಲುವು ಅಷ್ಟು ಸುಲಭ ಇಲ್ವಾ? ನಾನಾ ಚರ್ಚೆ, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಹೈಕಮಾಂಡ್ ಕ್ವಿಕ್ ಆಕ್ಷನ್. ದಾವಣಗೆರೆ ದಂಗಲ್ ನಿಜಕ್ಕೂ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ಯಾ ಅಂತ? ಯಾಕಂದ್ರೆ ಮುಸ್ಲಿಂ ಮತಗಳು ದೊಡ್ಡ ಪ್ರಮಾಣದಲ್ಲಿ ಚದುರು ಹೋಗಿದಾವ. ಹೈಕಮಾಂಡ್ ನ ಈ ಆಕ್ಷನ್ ಇಂದ ಎಸ್ಡಿಪಿಐ ಪಕ್ಷೇತರಿಗೆ ಕಾಂಗ್ರೆಸ್ ಮುಖಂಡರ ಫಂಡಿಂಗ್ ಹೋಗಿದ್ದು ನಿಜಾನ? ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಗೆ ಹೆಚ್ಚು ಮತ ಹೋಗಿದೆಯಾ? ಇನ್ನೋರ್ವ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಕೂಡ ಸಾಕಷ್ಟು ಮತಗಳನ್ನ ಪಡೆದುಕೊಂಡಿದ್ದಾರೆ. 85,000ದಷ್ಟಿರುವಂತಹ ಮುಸ್ಲಿಂ ಮತಗಳು ಸಾರಾಸಗಟವಾಗಿ ಕಾಂಗ್ರೆಸ್ ಕೈ ತಪ್ಪಿದ್ಯಾ? ಉಪಚುನಾವಣೆಯಲ್ಲಿ ಸಮರ್ಥ ಗೆಲ್ಲೋದು ಡೌಟ? ನಾನಾ ಚರ್ಚೆಗಳು, ನಾನಾ ಅನುಮಾನಗಳು. ಹೈಕಮಾಂಡ್ ಈ ರೀತಿಯಾದಂತ ಕ್ವಿಕ್ ಆಕ್ಷನ್ ಅನ್ನ ಏನ್ ತೆಗೆದುಕೊಂಡಿದೆ, ಇದಕ್ಕೆ ನಾನಾ ರೀತಿಯಾದಂತ ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ, ನಾನಾ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದಾವೆ. ಯಾಕೆ ಹೈಕಮಾಂಡ್ ದಿಢೀರಂತ ಈ ಡಿಸಿಷನ್ ಅನ್ನ ತೆಗೆದುಕೊಂಡು? ಕಾಂಗ್ರೆಸ್ ನಲ್ಲಿ ಈ ಹಿಂದೆ ಯಾರ ಮೇಲೂ ಸಹಿತ ಆರೋಪಗಳು ಬಂದಿಲ್ವಾ? ರಿಪೋರ್ಟ್ಗಳಾಗಿಲ್ವಾ?
ಆಗ್ಲೂ ಸಹಿತ ಕಾಂಗ್ರೆಸ್ ಈ ರೀತಿಯಾದಂತಹ ನಿಲುವನ್ನ ತೆಗೆದುಕೊಂಡಿತ್ತು. ಅದರಲ್ಲೂ ನೋಡಿ ಅಬ್ದುಲ್ ಜಬ್ಬಾರ್ ನಜೀರ್ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಂಡಿರುವಂತದ್ದು. ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ತುಂಬಾ ಇಂಪಾರ್ಟೆಂಟ್. ಒಂದ್ ರೀತಿಯಾಗಿ ವೋಟ್ ಬ್ಯಾಂಕಿಂಗ್ ಇದ್ದಂಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬರುವಂತಹ ಮತಗಳು. ಬಟ್ ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಈ ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ ಹೈಕಮಾಂಡ್ ಅಂದ್ರೆ ದಾವಣಗೆರೆಯಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ಗೆ ಮತಗಳ ಡಿವೈಡ್ ಆಗಿದೆ ಅನ್ನುವಂತ ಭಯ ಕಾಡಿಸ್ತಾ ಇದೆಯಾ ಅಂತ, ಮತಗಳಲ್ಲಿ ವಿಂಗಡಣೆ ಆಗಿ ಹೋಗಿದ್ಯಾ ಅಂತ. ಎಸ್, ಈ ಬಾರಿ ನೋಡಿದ್ವಿ ನಾವು ಎಷ್ಟು ಪರ್ಸೆಂಟ್ ಮತ ವೋಟಿಂಗ್ ಆಗಿತ್ತು ದಾವಣಗೆರೆಯಲ್ಲಿ ಅಂತ. ಕಡಿಮೆ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ದಾವಣಗೆರೆ ಕ್ಷೇತ್ರಕ್ಕೆ. ಹಾಗಾದ್ರೆ ಇಲ್ಲಿ ಎಲ್ಲಾ ಮತಗಳು ಎಲ್ಲಿ ಹೋದ್ವು? ಇದೇ ಮುಸ್ಲಿಂ ಸಮುದಾಯದಲ್ಲಿ ಒಂದಿಷ್ಟು ನಾಯಕರು ಹೇಳಿಕೆಯನ್ನ ಕೊಡ್ತಾರೆ, ನೀವು ಯಾರಿಗಾದ್ರೂ ಮತ ಹಾಕಿ, ಆದ್ರೆ ಕಾಂಗ್ರೆಸ್ಗೆ ಮತ ಹಾಕ್ಬೇಡಿ, ನೋಟಾ ಹಾಕಿ ಬೇಕಾದ್ರೆ, ಆದ್ರೆ ಕಾಂಗ್ರೆಸ್ಗೆ ಮತ ಹಾಕ್ಬೇಡಿ, ಯಾಕಂದ್ರೆ ಜಮೀರ್ ಅಹಮದ್ ನಮ್ಮ ನಾಯಕರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಈ ರೀತಿಯಾದಂಥದ್ದು ಬರ್ತಿತ್ತು ಸ್ಟೇಟ್ಮೆಂಟ್ಗಳು. ಇದನ್ನೇ ಪ್ಲಸ್ ಆಗಿ ಬೆಳೆಸ್ಕೊಂಡು ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹಾಯ ಮಾಡಿದ್ದು ನಿಜಾನ? ಹಾಗಾದ್ರೆ SDPIಗೆ ಸಪೋರ್ಟ್ ಮಾಡಿದ್ದಾರಾ ಈ ಮುಸ್ಲಿಂ ಮುಖಂಡರು? ಹೀಗೆ ನಾನಾ ಚರ್ಚೆಗಳು, ನಾನಾ ಅನುಮಾನಗಳು. ಇನ್ನು ಅದ್ರ ಜೊತೆಗೆ ಹೈಕಮಾಂಡ್ನ ಈ ಒಂದು ರಿಯಾಕ್ಷನ್ ಏನಿದೆಯಲ್ಲ, ಕ್ವಿಕ್ ಆಕ್ಷನ್ ಏನಿದೆಯಲ್ಲ, ಇದು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು.